അസ്സലാമു അലൈക്കും. സബിനസ് കിച്ചൺಗೆ എല്ലാവർക്കും സ്വാഗത. ഇന്നത്തെ ഞങ്ങളെ വീഡിയോ ആയിട്ടിക്കട് ദാത്ത് പോണ്ടേക്ക് പിന്നെ ഊറിമൂത്രത്തക്ക് ബിലി സെരഗു ವೈಟ್ ಡಿಸ್ಚಾರ್ಜಸ್ ಎಲ್ಲರಲ್ಲೇ ಅದಕ್ಕೆ ಹೋಮ್ ರೆಮಿಡಿ ಆയിട്ടിക്കട് താക്കത്ത് അംശ കുറടിന്നങ്ങവും നരമ്പ് വീക്ക്നെസ് ഇന്നങ്ങും ഇത് കുടിക്കുന്നത് നല്ലതായിട്ട് ഇക്കറ്. ದಾತು ಪೊಂಡೆಗೆ ಊರಿ ಮೂತ್ರತ್ತಿಗೆ ചോരടംശ കുറടി ഇക്കറല്ലേ ഹിമോഗ്ലോബിൻ ഡൗൺ ഇന്നങ്ങും ഇതൊരു നല്ലൊരു ഡ്രിങ്ക് ആയിട്ട് ഇക്കട്. ഇത് കുടിച്ചത് കൊണ്ടിട്ട് ഉത്തേജനം തടിൽ യാറോಡು ഒരു ബൗലുകൾ ನಾನು ഒരു പിടിടത്തര ನಾನು ಒಣಕ್ಕೆ ದ್ರಾಕ್ಷಿ ಇಡ್ತೊಂಡ್ರೆ ಒಣ ದ್ರಾಕ್ಷಿ ಇದರ ನಂಗದಲ್ಲಿ ಕಲ್ಗಿಟ್ಟು ಪಾದಿ ಗ್ಲಾಸರ ಹತ್ರ ತನ್ನಿ ಬೀತಿಟ್ಟು ನನೆಯೋಗು ಬೇಕೋನು ಸುಬೇಗ ಕುಡಿಕೋಗುಂಟಾಯಿ ಜಾವು ನಂಚಿ ಬೇಕೋನು ಜಾವುಗೂ ಕುಡಿಕೋಗುಂಟಾಯಿ ಸುಬೇ ಬೇಗ ನಂಚಿಟ್ಟು ಬೇಕೋನು. ಒಣ ದ್ರಾಕ್ಷಿಯನ್ನು ತೊಳೆದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ರಾತ್ರಿ ನೆನೆಯಲು ಇಡಬೇಕು. ಬೆಳಿಗ್ಗೆ ಕುಡಿಲಿಕ್ಕೆ ರಾತ್ರಿ ನೆನೆಯಲು ಇಡಬೇಕು. ಸಂಜೆ ಕುಡಿಯುವುದಾದರೆ ಬೆಳಿಗ್ಗೆ ಬೇಗ ನೆನೆಯಲು ಹಾಕಿ ಇಡಬೇಕು. ನಂತರ ಒಂದು ಬೌಲಿಗೆ 1 ಸ್ಪೂನು ಕಾಮ ಕಸ್ತೂರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನೆನೆಯಲು ಇಡಬೇಕು. 1 ಸ್ಪೂನ್ ಹತ್ತಿರ ಕಸ್ಕಸ್ ಇಟ್ಟಿಟ್ಟು ತನ್ನಿ ಬೀತಿಟ್ಟು ಇದರ ನೆನೆಯೋಗು ಬೇಕೋನು. ಕಸ್ಕಸ್ ತಡಿಗೆ ಉತ್ತೇಜನ ಯಾರ ಹಾಕರು ಅದಕ್ಕೆ ಇದರ ಪೇರು ಕಾಮ ಕಸ್ತೂರಿ ചെന്നിട്ട് ഉണക്ക് ദ്രാക്ഷ നനച്ചിട്ടായാൽ പിന്നെ ഈ ടൈപ്പ് ബണ്ട് ഇതിരണങ്ങ കയ്യിൽ തെല്ല് പ്രസ് ആക്കോನು. ഇങ്ങനെ ആക്കിയിട്ട് കൊടുത്തെങ്കു ഔಡು ഇല്ലെങ്കിൽ ചെറിയൊരു മിക്സി ജാರಿಗೆ ഇട്ടിട്ട് തെൽ പൾസ് അടിക്കണം. ಲೆಫ್ಟ್ ತಿರ್ಚಿಟ್ಟು ತೆಲ್ ಕ್ರಷ್ ಹಾಕಿ ಹಂಗೆ ಮೇಯಾಡು. ಒಣಗಿದ ದ್ರಾಕ್ಷಿಯನ್ನು ಕೈಯಲ್ಲಿ ಚಿವುಟಿದರೆ ಆಗ್ತದೆ. ಇಲ್ಲದಿದ್ದರೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಪಲ್ಸ್ ಹೊಡಿಬೇಕು. ಅಂದರೆ ಲೆಫ್ಟಿಗೆ ತಿರುಗಿಸಿ ಸ್ವಲ್ಪ ಕ್ರಷ್ ಮಾಡಬೇಕು. ಜಾಸ್ತಿ ಜ್ಯೂಸ್ ಮಾಡಬೇಕಂತ ಇಲ್ಲ. ಒರ್ತಲ್ ಮಿಕ್ಸಿಲಿ ನಂಗೆ ಕ್ರಷ್ ಹಾಕಿ ಮೇಯಾವು ತೆಲ್ ನಿಂಗೆ ಒರ್ತಲ್ ತೆಲ್ ಪುಡಿ ಪಲಿ ಬೋಲೆ ತರಿ ತರಿ ಬೋಲೆ ಇನ್ನು ಹೆಂಗೆ ತೆಲ್ಲು ನಂಗೆ ಸರ್ಬತ್ತು ಕುಡಿಕೋ ತೆಲ್ ನಲ್ಲ ಆಡು. ನಂಗೆ ಇದು ನಂಗೆ ಸರ್ಬತ್ತು ಕುಡಿಕೊಂಬತ್ತುಕೊಂಡಲ್ಲ ತೆಲ್ಲು ದ್ರಾಕ್ಷಿ ತೆಲ್ಲು ತರಿ ತರಿ ಕಿತ್ತಿಯನ್ ತೆಲ್ಲು ತಿನ್ನೋಗು ನಲ್ಲ ಆಡು. ದ್ರಾಕ್ಷಿ ತನ್ನಿ ಅದಕ್ಕೆ ಬೀತಿಟ್ಟು ನಂಗೆ ಮಿಕ್ಸಿ ಜಾರಲ್ಲಿ ದ್ರಾಕ್ಷಿ ತೆಲ್ಲು ಕ್ರಷ್ ಹಾಕಿಯಲ್ಲ ಅದ್ರ ಇದಕ್ಕೆ ಇಡೋಣ. ಅದ್ರ ಪಿನ್ನೆ ಇದಕ್ಕೆ ನಂಗೆ ಬೊಂಡ ಎಳೆನೀರು 1 ಗ್ಲಾಸ್ ಇಲ್ಲದ್ರೆ ಜಾಸ್ತಿ ಸಹ ಹಾಕ್ಬೋದು. ಇದು ಬೀತಿಟ್ಟು ನಲ್ಲ ಮಿಕ್ಸ್ ಹಾಕೋನು. നല്ല മിക്സ് ആക്കിയിട്ട് അയാളിനെ നഞ്ചി വെച്ചു കാമ കസ്തൂരി കസ്കസ് ಇದಕ್ಕೆ ಇಟ್ಟಿಟ್ಟು ಮಿಕ್ಸ್ ಹಾಕೋನು. ನಾನು 3 ಸ್ಪೂನ್ ಹತ್ತಿರ ಇಟ್ಟರೆ ನಾನು ಇದಕ್ಕೆ 3 ಸ್ಪೂನು ನೆನೆಸಿದ ಕಾಮ ಕಸ್ತೂರಿಯನ್ನು ಹಾಕಿದ್ದೇನೆ. ನಂತರ ಶುಗರ್ ನಿಂಗೆ ಎತ್ತರ ಮದ್ರ ಬೇನೆ ಹತ್ತರದಲ್ಲಿ ಶುಗರ್ ಇಡೋಣ. ಏಲಕ್ಕಿ ಬಾಳೆಹಣ್ಣು ಚೆನ್ನಿಂಗೆ ಕದೋಲಿ ಬಾಳೆಡ ನಾನು ಕಟ್ಟಾಕಿಟ್ಟು ಇಟ್ಟರೆ ഉറിമൂത്രത്തും ദാത്ത് പോണ്ടേക്ക് ബെസ്റ്റ് ചെന്നെങ്കിൽ 100% റിസൾട്ട് ഇന്നൊരു മറന്നായിട്ടിക്കറ് ಬುಡಾಂಟೆ 10 ನಾಳು ಕೊಡ್ಕೋನು. ಉರಿಮೂತ್ರಕ್ಕೆ ಮತ್ತು ಬಿಳಿ ಸೆರಗಿಗೆ ಬೆಸ್ಟ್ ಮದ್ದು. 10 ದಿವಸ ಕುಡಿತಾ ಬಂದರೆ ಉರಿಮೂತ್ರವು ಇರಲ್ಲ, ಬಿಳಿ ಸೆರಗು ಇರಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಬಿಳಿ ಸೆರಗು ಮತ್ತು ಉರಿಮೂತ್ರ ಇದ್ದವರೇ ಕುಡಿಬೇಕಂತಿಲ್ಲ, ಯಾರು ಬೇಕಾದರೂ ಕುಡಿಯಬಹುದು. ಸೆಕೆ ಸಂದರ್ಭದಲ್ಲಿ ತುಂಬಾ ಉಷ್ಣತೆ ಇರುವ ಸಮಯದಲ್ಲಿ ಇದನ್ನು ಕುಡಿದ್ರೆ ತುಂಬಾ ಆರೋಗ್ಯಕರವಾದ ಡ್ರಿಂಕ್. ಮಕ್ಕಳಿಗೂ ಸಹ ಕೊಡ್ಬೋದು, ದೊಡ್ಡವರಿಗೂ ಕೊಡ್ಬೋದು. ಶುಗರ್ ಇರುವವರಿಗೆ ಶುಗರ್ ಆ್ಯಡ್ ಮಾಡುವ ಅವಶ್ಯಕತೆ ಇಲ್ಲ. ಮೋಷನ್ ಸಮ പോവാത്തപ്പ പിന്നെ ചോര തടലില്ലാണ്ട് ബലമില്ലാണ്ട് ഇക്കറല്ലേ അങ്ങനത്തെ ಬೆಸ್ಟ್ സർബത്തുണ്ട് ചെല്ല. ഇത് ഓർക്ക നിങ്ങൾ താക്കത്തംശ ಇಲ್ಲ ತನಕ ಕೊಡ್ಕೊರಿ ಹೆಂಗನ ತಾಕತ್ತು ಬಂಡು ನೀವು ನೋಡ್ಕೊರು. നല്ല ಬೆಸ್ಟ್ ರಿಸಲ್ಟ್ ಇನ್ನವರು സർബത്തായിട്ട് ഇക്കറ് ಡ್ರಿಂಕ್ ആയിട്ട് ഇക്കറ്. ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿಗಾയിട്ട് ಸಬಿನಸ್ ಕಿಚನ್ ಫಾಲೋ ಹಾಕೋರು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೋರು. ಮುಟ್ಟತ್ಲಿಂದ ಬೆಲ್ ಐಕನ್ ಪ್ರೆಸ್ ಹಾಕೋರು. ಈ ವಿಡಿಯೋ ಎಲ್ಲರಿಗೂ ಶೇರ್ ಹಾಕೋರು. ನೆಕ್ಸ್ಟ್ ಇನ್ನೊರು ವೀಡಿಯೋ ಮಾಹಿತಿ ಬಂದು ಹತ್ತರ್ತೋಲ್ಲ. ಅಸ್ಸಲಾಮ್ ಅಲೈಕುಮ್.